ರೈತ ದೇಶದ ಬೆನ್ನೆಲುಬು ಅಂತಾರೆ. ಸೊ ಅಂತ ರೈತ ಕೃಷಿ ಆರಂಭ ಮಾಡಿದ್ರಿಂದ ಅದರಲ್ಲೂ ಮಣ್ಣಿನಿಂದ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾನೆ. ಅದು ಕೀಟಗಳಿಂದ ಆಗಿರ್ಬೋದು, ಶಿಲೀಂಧ್ರಗಳಿಂದ ಆಗಿರ್ಬೋದು, ಬೇರುಗಳನ್ನ ನಾಶಪಡಿಸುವಂತಹ ಹುಳಗಳ ಪದೇ ಪದೇ ದಾಳಿ ಆಗೋದ್ರಿಂದ ಸಸ್ಯದ ಆರಂಭಿಕ ಹಂತದಲ್ಲಿ ಬೆಳೆ ನಾಶಕ್ಕೆ ಇವತ್ತು ಕಾರಣ ಆಗ್ತಾ ಇದೆ. ಇದಕ್ಕೆ ಇವತ್ತು ಎಷ್ಟೋ ಜನ ಕೆಮಿಕಲ್ ಇಂದ ಮಾಡಿರುವಂತಹ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ. ಇದರಿಂದ ಮಣ್ಣಿನ ಆರೋಗ್ಯ ಹಾಳಾಗುದಲ್ಲದೆ ರೈತನ ಮಿತ್ರ ಅಂತ ಹೇಳ್ತಾ ಇರುವಂತಹ ಎರೆಹುಳು ಅಂತ ಪ್ರಭೇದಗಳು ಕೂಡ ಇವತ್ತು ನಾಶ ಆಗ್ತಾ ಇದೆ. ಇದರ ಜೊತೆಗೆ ಇದರಿಂದ ಮನುಷ್ಯನ ಆರೋಗ್ಯದ ಮೇಲೂ ಕೆಟ್ಟ ಅಥವಾ ದುಷ್ಟ ಪರಿಣಾಮ ಕೂಡ ಬೀಳ್ತಾ ಇದೆ. ಈ ತರನಾದ ಸಮಸ್ಯೆಗೆ ಪರಿಹಾರವೇ ಇಲ್ಲ ಅಂತ ಕೇಳಿದ್ರೆ, ಕಳೆದ 10 ವರ್ಷದಿಂದ ಅದ್ಭುತವಾದಂತಹ ಇಳುವರಿನ ಕೊಡ್ತಾ ಬಂದಿರುವಂತಹ ಬ್ರ್ಯಾಂಡ್ ಆಗಿರುವಂತಹ ಇಂಡಿಯಾ ಗ್ರೋದ ಭೂ ಅಸ್ತ್ರ ಸೂಪರ್. ಇದೊಂದು ಸಾವಯವ ಅಥವಾ ಆರ್ಗಾನಿಕ್ ಕೃಷಿ ವಿಧಾನವಾಗಿದೆ. ಇದಕ್ಕೆ ಬಯೋಸರ್ಟ್ ಇಂಟರ್ನ್ಯಾಷನಲ್ ಹಾಗೂ ಐಫಾರ್ಮ್ ಇಂದ ಮಾನ್ಯತೆಯ ಸರ್ಟಿಫಿಕೇಟ್ ಕೂಡ ಪಡ್ಕೊಂಡಿದೆ. ಹಾಗಾದ್ರೆ ಭೂ ಅಸ್ತ್ರ ಸೂಪರ್ ಅಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಇದರಲ್ಲಿ 5% ಕ್ಯಾಸ್ಟರ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಹರಳೆಣ್ಣೆ ಸಾರ 5% ಇದೆ, ನೀಮ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಬೇವಿನ ಸಾರ 5% ಇದೆ, ಎನ್ಸೈಮ್ಸ್ ಅಂದ್ರೆ ಕಿಣ್ವಗಳ ಸಾರ 5% ಇದೆ, ಮಾಯಿಶ್ಚರ್ ಅಂದ್ರೆ ತೇವಾಂಶ 10% ಇದೆ, ಜೊತೆಗೆ ಬೆಂಟೋನೈಟ್ಸ್ 75% ಬೆಂಟೋನೈಟ್ಸ್ ಇದೆ. ಈ ಬೆಂಟೋನೈಟ್ಸ್ ಅನ್ನೋದು ಒಂದು ರೀತಿಯ ಜೇಡಿ ಮಣ್ಣು ಅಂತಾನೆ ಹೇಳ್ಬೋದು. ಇದರಲ್ಲಿ ಅಬ್ಸರ್ವಿಂಗ್ ಅಥವಾ ಹೀರಿಕೊಳ್ಳುವಂತ ಕೆಪಾಸಿಟಿ ಕೂಡ ಇದೆ. ಭೂವಸ್ತ್ರ ಸೂಪರ್ ಹಾಕೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳೋದಾದ್ರೆ, ಭೂವಸ್ತ್ರ ಸೂಪರ್ ಯಾವುದೇ ರೀತಿಯ ಗೊಬ್ಬರ ಅಲ್ಲ ಹಾಗೂ ಗೊಬ್ಬರಕ್ಕೆ ಪರ್ಯಾಯ ಕೂಡ ಅಲ್ಲ. ಇದು ಹರಳಿನ ರೂಪದಲ್ಲಿರುತ್ತೆ. ಯಾವಾಗ ನೀರಿನ ಸಂಪರ್ಕಕ್ಕೆ ಬರುತ್ತೆ, ಇದರಲ್ಲಿರುವಂತಹ ಔಷಧಿ ಗುಣ ಬಿಡುಗಡೆಯಾಗಿ ಬೇರುಗಳಿಗೆ ಅಂಟಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಬೇರುಗಳನ್ನ ನಾಶಪಡಿಸುವಂತಹ ಹುಳಗಳಿಂದ ರಕ್ಷಣೆ ಕೂಡ ಕೊಡುತ್ತೆ. ಸೊ ಇದು ಗೊಣ್ಣೆ ಹುಳ ಆಗಿರ್ಬೋದು, ಗೆದ್ದಲು ಹುಳ ಆಗಿರ್ಬೋದು, ಬಸವನ ಹುಳ ಆಗಿರ್ಬೋದು, ಕ್ರಿಕೆಟ್ ಅಂತ ಹುಳಗಳಿಂದ ಜಮೀನನ್ನ ರಕ್ಷಣೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಇದರಲ್ಲಿರುವಂತಹ ಮಾಯಿಶ್ಚರ್ ಅಂದ್ರೆ ತೇವಾಂಶ, ಮಣ್ಣಿನ ತೇವಾಂಶನ ಜಾಸ್ತಿ ಮಾಡ್ಲಿಕ್ಕೆ ಸಹಾಯಕಾರಿಯಾಗಿದೆ. ಜೊತೆಗೆ ಎನ್ಸೈಮ್ಸ್ ಕಿಣ್ವಗಳ ಸಾರ ಏನಿದೆ, ಇದು ಸಸ್ಯದ ಆರಂಭಿಕ ಹಂತದ ಬೆಳವಣಿಗೆಗೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಜೊತೆಗೆ ಇದರಲ್ಲಿರುವಂತಹ ಬೆಂಟೋನೈಟ್ಸ್, ಸೊ ಇದು ಅಬ್ಸರ್ವಿಂಗ್ ಅಥವಾ ಹೀರಿಕೊಳ್ಳುವಂತ ಕೆಪಾಸಿಟಿ ಇದ್ದು, ಇದು ನಾವು ಹಾಕುವಂತಹ ಗೊಬ್ಬರ ಆಗಿರ್ಬೋದು ಅಥವಾ ನ್ಯೂಟ್ರಿಷನ್ಸ್ ಏನಿದೆ, ಸೊ ಇದು ಹೀರ್ಕೊಂಡು ಸಸ್ಯಗಳಿಗೆ ನೀಡಲಿಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಎರೆಹುಳು ಅಂತಹ ಪ್ರಯೋಜನಕಾರಿ ಕೀಟಗಳಿಗೆ ಇದು ಯಾವುದೇ ರೀತಿಯ ಅಡ್ಡ ಪರಿಣಾಮ ಮಾಡುವುದಿಲ್ಲ. ಭೂವಸ್ತ್ರ ಸೂಪರ್ನ ಮಣ್ಣಿನ ಡಾಕ್ಟರ್ ಅಂತಾನೂ ಕೂಡ ಕರೀತಾರೆ. ಸೊ ಇದು ಮಣ್ಣಿಂದ ಬರುವಂತ ಎಲ್ಲ ಇನ್ಫೆಕ್ಷನ್ ಆಗಿರ್ಬೋದು, ಕೀಟಗಳಿಂದ ಆಗಿರ್ಬೋದು, ಶಿಲೀಂಧ್ರಗಳ ದಾಳಿಯಿಂದನೂ ಕೂಡ ರಕ್ಷಣೆ ಮಾಡೋದ್ರ ಜೊತೆಗೆ ಸಸ್ಯಗಳ ಬೇರುಗಳಿಗೆ ಸದೃಢತೆಯನ್ನು ಕೂಡ ಕೊಡುತ್ತೆ. ಜೊತೆಗೆ ಇದು ಸಸ್ಯದ ಬೆಳವಣಿಗೆಗೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಹಾಗಾದ್ರೆ ಭೂವಸ್ತ್ರ ಸೂಪರ್ನ ಯಾವ ಪ್ರಮಾಣದಲ್ಲಿ ಬಳಕೆ ಮಾಡ್ಬೇಕಂತ ಹೇಳಿದ್ರೆ, ಸೊ ನೀವು ವಾರ್ಷಿಕ ಬೆಳೆ ಅಂದ್ರೆ ವರ್ಷದಲ್ಲಿ ಒಂದೇ ಬೆಳೆಗೆ ನೀವು ಇದನ್ನ ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವೊಂದು 3 ಕೆಜಿಯಿಂದ 4 ಕೆಜಿ ತನಕ ನೀವು ಒಂದು ಎಕರೆಗೆ ಯೂಸ್ ಮಾಡ್ಬೇಕಾಗುತ್ತೆ. ಅದೇ ಬಹುವಾರ್ಷಿಕ ಬೆಳೆ ಅಂದ್ರೆ ವರ್ಷದಲ್ಲಿ ನೀವು 2ಕ್ಕಿಂತ ಜಾಸ್ತಿ ಬೆಳೆನ ಬೆಳೀತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು 6 ಕೆಜಿಯಿಂದ 8 ಕೆಜಿ ತನಕ ಹಾಕೋದ್ರಿಂದ ಉತ್ತಮವಾದಂತಹ ರಿಸಲ್ಟ್ ನ ನೀವು ಕಾಣಬಹುದು. ಭೂವಸ್ತ್ರ ಸೂಪರ್ನ ನಾವು ಯಾವ ಸಮಯದಲ್ಲಿ ಬಳಕೆ ಮಾಡ್ಬೇಕಂತ ಹೇಳಿದ್ರೆ, ಸೊ ಇದು ನೀವು ಮಣ್ಣನ್ನ ಹದ ಮಾಡುವಂತ ಸಮಯದಲ್ಲಾಗಿರ್ಬೋದು, ಬೀಜ ಬಿತ್ತುವಂತ ಸಮಯದಲ್ಲಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾಟಿ ಮಾಡುವಂತ ಸಮಯದಲ್ಲೂ ಕೂಡ ಇದನ್ನ ನೀವು ಬಳಕೆ ಮಾಡಬಹುದು. ಸೊ ಇದು ಯಾವುದೇ ರೀತಿಯ ಗೊಬ್ಬರ ಅಲ್ಲ, ಅದು ಗೊಬ್ಬರಕ್ಕೆ ಪರ್ಯಾಯ ಕೂಡ ಅಲ್ಲ. ಇದು ಹರಳಿನ ರೂಪದಲ್ಲಿರುತ್ತೆ. ಯಾವಾಗ ನೀರಿನ ಸಂಪರ್ಕಕ್ಕೆ ಬರುತ್ತೆ ಆವಾಗ ಇದರಲ್ಲಿರುವಂತಹ ಔಷಧಿ ಗುಣ ಬಿಡುಗಡೆಯಾಗಿ ಬೇರುಗಳಿಗೆ ಅಂಟಿಕೊಳ್ಳಿಕ್ಕೆ ಸಹಾಯ